ಈ ಬಾರಿ ಆಷಾಢ ಮಾಸದ 2ನೇ ಶುಕ್ರವಾರದ ಅಂಗವಾಗಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ದೇವಿ ನೆಲೆ ನಿಂತಿರುವಂಥ ಚಾಮುಂಡಿ ಬೆಟ್ಟದಲ್ಲಿ ಇಂದು ಬೆಳಗಿನ ಜಾವದಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವ ಮುಖಾಂತರ ಭಕ್ತರ ಒಂದು ದರ್ಶನಕ್ಕೆ ಅನುವನ್ನು ಮಾಡಿಕೊಳ್ಳಲಾಯಿತು. 2ನೇ ಆಷಾಢ ಶುಕ್ರವಾರ ಕೂಡ ಚಾಮುಂಡೇಶ್ವರಿ ದೇವಿಗೆ ಮೂಲ ದೇವರು ಮತ್ತು ಉತ್ಸವ ಮೂರ್ತಿಗೂ ಕೂಡ ಲಕ್ಷ್ಮಿಯ ಅಲಂಕಾರವನ್ನು ಮಾಡಿ ಒಂದು ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದೆ. ಇನ್ನು ಇಡೀ ದೇಗುಲವನ್ನು ಇಂದು ಕೂಡ ವಿವಿಧ ಬಗೆಯ ಹೂವುಗಳಿಂದ ತೋತಾಪುರಿ ಮಾವಿನ ಹಣ್ಣು ಮತ್ತು ಡ್ರ್ಯಾಗನ್ ಫ್ರೂಟ್ ಸೇರಿದಂತೆ ವಿವಿಧ ಬಗೆಯ ಹಣ್ಣುಗಳಿಂದ ಕಮಲದ ಹೂವಿನಿಂದಲೂ ಕೂಡ ವಿಶೇಷ ಅಲಂಕಾರವನ್ನು ಮಾಡಿ ಮತ್ತಷ್ಟು ಕಂಗೊಳಿಸುವಂತೆ ಮಾಡಲಾಗಿದೆ. ಇನ್ನು ಶಕ್ತಿ ದೇವತೆಯ ಒಂದು ದರ್ಶನವನ್ನು ಪಡೆಯೋದಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸ್ತಾ ಇರುವ ಒಂದು ಕಾರಣದಿಂದಾಗಿ ಭಕ್ತರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಹೆಚ್ಚಾಯಿತು. ಇನ್ನು ಮೊದಲ ವಾರಕ್ಕೆ ಹೋಲಿಸಿದ್ರೆ 2ನೇ ಆಷಾಢ ಶುಕ್ರವಾರ ಭಕ್ತರ ಸಂಖ್ಯೆ ದುಪ್ಪಟ್ಟಾಗಿರುವಂಥ ದೃಶ್ಯ ಎಲ್ಲೆಡೆ ಕಂಡುಬಂತು. ಪೊಲೀಸರು ಕೂಡ ಎಲ್ಲಿಯೂ ಕೂಡ ನೂಕುನುಗ್ಗಲು ಉಂಟಾಗದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವ ಮುಖಾಂತರ ಭಕ್ತರು ಸರಾಗವಾಗಿ ಸಾಗುವಂತೆ ಕೂಡ ಕ್ರಮವನ್ನು ಕೈಗೊಂಡರು. ಆದರೂ ಕೂಡ ಭಕ್ತರು ಕೂಡ ಭಾರೀ ಸಂಖ್ಯೆಯಲ್ಲಿ 2ನೇ ಆಷಾಢ ಶುಕ್ರವಾರಕ್ಕೆ ಶಕ್ತಿ ದೇವತೆಯ ಒಂದು ದರ್ಶನವನ್ನು ಪಡೆಯೋದಕ್ಕೆ ಆಗಮಿಸಿದ್ದು ವಿಶೇಷ ಅನಿಸ್ತು. ಯಾಕೆಂದರೆ ಆಷಾಢ ಮಾಸದ ಶುಕ್ರವಾರದಂದು ಶಕ್ತಿ ದೇವತೆಯ ಒಂದು ದರ್ಶನವನ್ನು ಪಡೆದರೆ ಒಳಿತಾಗುತ್ತೆ ಅನ್ನೋ ಒಂದು ಪ್ರತೀತಿ ಇರುವ ಒಂದು ಕಾರಣದಿಂದಾಗಿ ಭಕ್ತರು ಕೂಡ ಆಷಾಢ ಶುಕ್ರವಾರದಲ್ಲಿ ಶಕ್ತಿ ದೇವತೆ ದರ್ಶನ ಪಡೆಯೋದಕ್ಕೆ ಬರೋದಕ್ಕೂ ಕೂಡ ವಾಡಿಕೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ 2ನೇ ಆಷಾಢ ಶುಕ್ರವಾರ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ದೇವಿ ನೆಲೆ ನಿಂತಿರುವಂಥ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವ ಮುಖಾಂತರ ನಾಡಿಗೆ ಒಳಿತಾಗುವಂತೆ ಪ್ರಾರ್ಥನೆಯನ್ನು ಮಾಡಲಾಯಿತು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.